ಜೋ ಬೈಡನ್ ಚುನಾವಣಾ ಕಣದಿಂದ ನಿವೃತ್ತಿ ಹೊಂದಿದ್ದಾರೆ. ಆತನ ಸ್ಥಾನವನ್ನು ಕಮಲಾ ಹ್ಯಾರಿಸ್ ತುಂಬಲು ಹೊರಟಿದ್ದಾಳೆ. ಅಮೆರಿಕದಲ್ಲಿ ಮೊಟ್ಟಮೊದಲ ಬಾರಿಗೆ ಡೊನಾಲ್ಡ್ ಹ್ಯಾರಿಸ್ ಎಂಬ ಕಪ್ಪು ತಂದೆ ಮತ್ತು ಶ್ಯಾಮಲಾ ಮಾಧವನ್ ಎಂಬ ಭಾರತೀಯ ಮೂಲದ ಅಮ್ಮನಿಗೆ ಹುಟ್ಟಿದ ಓರ್ವ ಮಿಶ್ರ ತಳಿಯ ಹೆಂಗಸು ಪ್ರಥಮ ಬಾರಿಗೆ ಅಮೆರಿಕದ ಅಧ್ಯಕ್ಷೀಯ ಸ್ಥಾನಕ್ಕೆ ಚುನಾವಣೆ ನಿಂತಿದ್ದಾಳೆ. ಈಕೆ ಎದುರಿಸುತ್ತಿರುವುದು ಡೊನಾಲ್ಡ್ ಟ್ರಂಪ್ ವಲಸಿಗರೆಂದರೆ ಕಳ್ಳರು, ದಗಾಕೋರರು, ಮಾದಕ ವ್ಯಸನಿಗಳು ಹಾಗೂ ಹೆಂಗಸರನ್ನ ಬಲಾತ್ಕಾರ ಮಾಡುವವರು ಎಂದು ಆಪಾದಿಸುತ್ತಾ ವಲಸಿಗ ಅಪರಾಧ ಎಂಬ ಪದ ಸಮುಚ್ಚಯವನ್ನ ನಾನೇ ಕಂಡುಹಿಡಿದಿದ್ದು ಎಂದು ಎದೆತಟ್ಟಿ ಹೇಳಿಕೊಳ್ಳುವ ಡೊನಾಲ್ಡ್ ಟ್ರಂಪ್ ಈತನ ಜತೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂತಿರುವ ಒಹಾಯೋ ರಾಜ್ಯದ ಸೆನೆಟರ್ ಅಷ್ಟೇನೂ ಅನುಕೂಲವಿಲ್ಲದ ಹಿನ್ನೆಲೆಯಿಂದ ಬಂದು ಯೇಲ್ ವಿಶ್ವವಿದ್ಯಾಲಯಕ್ಕೆ ಹೋಗಿ ನಂತರ ಒಹಾಯೋ ರಾಜ್ಯದ ಸೆನೆಟರ್ ಆಗಿ ಈಗ ಬೇರೆಲ್ಲರನ್ನೂ ಹಿಂದಿಕ್ಕಿ ಅಮೆರಿಕದ ಚಿಕ್ಕ ಪಟ್ಟಣದಲ್ಲಿ ಬೆಳೆದರೂ ಅಂಥ ಅನುಕೂಲಗಳಿಲ್ಲದೆ ಬೆಳೆದರೂ ಒಂದು ದಿನ ಉಪಾಧ್ಯಕ್ಷ ನಂತರ ಅಧ್ಯಕ್ಷನಾಗಬಹುದು ಎಂದು ಸಾಬೀತುಪಡಿಸಲೆಂದೇ ನಿಂತಿರುವ ಜೆಡಿ ವ್ಯಾಸನ್ ಈತ ಒಂದು ಕಾಲದಲ್ಲಿ ಟ್ರಂಪ್ನನ್ನ ಹಿಟ್ಲರ್, ಅಫೀಮಿನಂತವನು ಎಂದೆಲ್ಲ ಟೀಕಿಸಿ ಈಗ ಈತನನ್ನ ಬಿಟ್ಟರೆ ಇಲ್ಲ ಎಂದು ಕೊಂಡಾಡುವ ಸಮಯ ಸಾಧಕ. ನಮ್ಮ ಮತವು ಬಹಳ ಮುಖ್ಯ. ಜನತೆಗೆ ನಮ್ಮ ಮನಸ್ಥಿತಿಯನ್ನು ನಾವು ಪ್ರಾಮಾಣಿಕವಾಗಿ ಅರಿತು ಕಮಲಾ ಹ್ಯಾರಿಸ್ಗೆ ಮತ ಹಾಕುವ ಮೂಲಕ ನಾವು ಟ್ರಂಪ್ರನ್ನ ವಿರೋಧಿಸುತ್ತಿದ್ದೇವೆ ಎಂದು ತಿಳಿಸುವುದು ಬಹಳ ಉತ್ತಮ ಎಂದರು. ಟ್ರಂಪ್ ಸ್ತ್ರೀ ದ್ವೇಷದ, ತೆರಿಗೆ ವಂಚಿಸುವ, ಗಂಡಾಳುವಿಕೆಯ ಬಿಗುಮಿಯ ಮಾನವ ರೂಪ. ಕಮಲಾ ಹ್ಯಾರಿಸ್ಗೆ ಮತ ಹಾಕುವ ಮುನ್ನ ಆಕೆ ಪ್ರತಿನಿಧಿಸುವ ಎಲ್ಲ ಅಂಶಗಳಿಗೂ ನಮ್ಮ ಒಪ್ಪಿಗೆ ಇದೆ ಎಂದು ತಿಳಿದುಕೊಂಡು ಮತ್ತೆ ಮನೆಗೆ ಬಂದು ಮಕ್ಕಳಿಗೆ ಯಾರನ್ನ ಬೇಕಾದರೂ ಡೇಟ್ ಮಾಡು ಎಂದು ಸ್ಮಾಲ್ ಪ್ರಿಂಟ್ನಲ್ಲಿ ಕರಿಯರ ಮೆಕ್ಸಿಕನ್ನರ ಬಗ್ಗೆ ಎಚ್ಚರ ಎಂದು ಶಾಸನ ವಿಧಿಸಿದ ಎಚ್ಚರಿಕೆಯಂತೆ ವಿಧಿಸುವುದು ತೋರಿಕೆಯಾದಿತ್ತು.